ಅಂದ. ಎಲ್ಲನೂ ಒಂದೊಂದು ಸಮುದಾಯದವ್ರಿಗೆ ಒಂದೊಂದನ್ನು ನೀವು ಆನಿಸ್ತಾ ಹೋದರೆ ಹನುಮಂತ ಯಾರ ದೇವರು ಹಂಗಿದ್ರೆ? ಎಲ್ಲೋ ಹೊರಗಡೆಯಿಂದ ಆರ್ಯರ ಆಕ್ರಮಣ ಆಯಿತು, ಅವರ ಮೂಲಕ ಭಾರತಕ್ಕೆ ವಿಷ್ಣುವಿನ ಪರಿಕಲ್ಪನೆ ಬಂತು. ಅಲ್ಲಿ ತನಕ ಭಾರತೀಯರೆಲ್ಲರೂ ಈಶ್ವರನನ್ನು ಪೂಜೆ ಮಾಡ್ತಾಯಿದ್ರು. ಅಂದರೆ ಇರಾನು, ಇರಾಕು, ತಜಿಕಿಸ್ತಾನದಲ್ಲಿ ಭೂಮಿ ಅಗದಲ್ಲೆಲ್ಲ ಶಿವಲಿಂಗ ಸಿಗ್ತವೆ. ಇನ್ನೂ ತನಕ ವಿಷ್ಣುವಿನ ದೇವಸ್ಥಾನ ಸಿಕ್ತು ಅನ್ನೋ ಒಂದು ಉದಾಹರಣೆಯನ್ನು ನಾವು ನೋಡೋದಿಲ್ಲ. ಬ್ರಾಹ್ಮಣರ ದೇವರು ವಿಷ್ಣು ಅನ್ನೋದಾದರೆ ರಾವಣ ಯಾಕೆ ಶಿವನನ್ನು ಪೂಜೆ ಮಾಡ್ತಾ ಇದ್ದ? ರಾವಣನ ಆರಾಧ್ಯ ಯಾಕೆ ಶಿವ? ಇವತ್ತಿಗೂ ಶಿವ ಸಂತೃಪ್ತಿಗೊಳ್ಳುವುದು ಶಿವತಾಂಡವ ಸ್ತೋತ್ರ ಹಾಡಿದಾಗ ಅಂತಾರೆ. ರಾವಣ ವಿರಚಿತ ಶಿವತಾಂಡವ ಸ್ತೋತ್ರ. ವಿಷ್ಣುವಿನ ಅವತಾರವಾದಂಥ ರಾಮ ಯಾಕೆ ಶಿವನನ್ನು ಪೂಜೆ ಮಾಡ್ತಾ ಇದ್ದ? ಈ ರೀತಿಯಾದಂಥ ವಿತಂಡವಾದಗಳನ್ನು ಇಟ್ಕೊಂಡು ಬರುವಂಥವ್ರನ್ನ ನೀವು ಮಾತನಾಡಿ ತಿಳಿಸಿ ಹೇಳಿ ಕನ್ವಿನ್ಸ್ ಮಾಡೋದಕ್ಕಾಗೋದಿಲ್ಲ. ಅದರ ಜೊತೆಗೆ ನಾನು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು, ಅಂದರೆ ಆಗಬೇಕಾಗಿರುವ ಬದಲಾವಣೆ ಸಹ ಹೌದು. ಹುಟ್ಟಿನ ಕಾರಣಕ್ಕಾಗಿ ಕೆಲವರನ್ನು ಕೀಳಾಗಿ ನಡೆಸಿಕೊಳ್ಳಲಾಗಿದೆ. ಅದನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾರೋ ಇಂಥ ಜಾತಿಯಲ್ಲಿ ಹುಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಒಂದು ಮುಟ್ಟಿಸ್ಕೋಬಾರ್ದು, ಮನೆಯೊಳಗೆ ಬಿಟ್ಕೋಬಾರ್ದು, ಎತ್ತರಿಸಿ ನೀರು ಹಾಕಬೇಕು. ಇದೆಲ್ಲ ಸಮಾಜದಲ್ಲಿ ನಡೆದಿರೋದೇ ಅಲ್ವಾ? ಗಾಯಗೊಂಡಿರುವ ಮನಸ್ಸುಗಳು ಒಂದಷ್ಟು ಸಿಟ್ಟಿಗೆದ್ದು ಮಾತಾಡ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರೀತಿ ಯಾವಾಗ ನಾವು ತೋರ್ಪಡಿಸೋದಕ್ಕೆ ಶುರು ಮಾಡ್ತೀವಿ? ಹಿಂದಿನ ಕಾಲಘಟ್ಟದಲ್ಲಿ ಏನೋ ಒಂದು ಆಗಿದೆ, ನಮ್ಮ ಹಿರಿಯರು ತಪ್ಪಿದೆ, ಈಗ ಸರಿ ಮಾಡಿಕೊಳ್ಳೋಣ ಅನ್ನುವ ಮನೋಭಾವನೆಯೊಂದಿಗೆ ಅಪ್ರೋಚ್ ಆದಾಗ ಬಹುಶಃ ಈ ಸಮಸ್ಯೆ ಬಗೆಹರಿಬಹುದು, ಸತ್ಯ ದರ್ಶನಕ್ಕೆ ಎಲ್ಲರೂ ತೆರೆದುಕೊಳ್ಳಬಹುದು ಅಂತ ನನ್ನ ಅಭಿಪ್ರಾಯ. ಸರ್, ಬ್ರಾಹ್ಮಣರ ದೇವರು ವಿಷ್ಣು ಮತ್ತು ಅಬ್ರಾಹ್ಮಣರ ದೇವರು ಶಿವ. ಬಹಳ ಸರಿಯಾಗಿದೆ. ಇಷ್ಟು ತಪ್ಪು ಕಲ್ಪನೆಗಳಿವೆ ಅಂತಂದರೆ, ಶಿವ ದ್ರಾವಿಡ ದೇವತೆ, ವಿಷ್ಣು ಆರ್ಯ ದೇವತೆ ಅಂತ ಹೇಳ್ತಾರೆ. ವಿಷ್ಣು ಇರೋದು ಎಲ್ಲಿ? ಸಮುದ್ರದ ಮೇಲೆ. ಸಮುದ್ರ ಇರೋದೆಲ್ಲಿ? ದಕ್ಷಿಣ ಭಾರತದಲ್ಲಿ. ಶಿವ ಇರೋದೆಲ್ಲಿ? ಹಿಮಾಲಯದಲ್ಲಿ. ಆತ ನೋಡಿದ್ರೆ ಉತ್ತರ ಭಾರತದಲ್ಲಿ ಇರೋದು. ದ್ರಾವಿಡರ ದೇವತೆ ಆರ್ಯರ ಜಾಗದಲ್ಲಿದ್ದಾನೆ, ಆರ್ಯರ ದೇವತೆ ದ್ರಾವಿಡರ ಜಾಗದಲ್ಲಿದ್ದಾನೆ ಅಂದರೆ ಏನಾದರೂ ಉಂಟೆ? ಸ್ವಂತ ಆರ್ಯ ದ್ರಾವಿಡ ಅನ್ನೋದೇ ಬ್ರಿಟಿಷರು ನಮ್ಮ ಒಳಗೆ ಜಗಳ ತಂದಿಡೋದಕ್ಕೆ, ಭೇದ ತಂದಿಡೋದಕ್ಕೆ ಮಾಡಿದ ಕಪಟ ಅಂತ ಲಕ್ಷಾಂತರ ಉದಾಹರಣೆಗಳಿಂದ ತೋರಿಸ್ಬೋದು, ಸಾಕ್ಷ್ಯಗಳು ಇವೆ. ಮತ್ತು ವೇದಗಳಲ್ಲಿ ಶಿವನನ್ನು ಯಥೇಷ್ಟವಾಗಿ ಕೊಂಡಾಡಿರೋದು ಉಂಟು. ಉದಾಹರಣೆಗೆ ಬ್ರಾಹ್ಮಣರಿಗೆ ಅಗ್ನಿರ್ದೇವೋ ದ್ವಿಜಾತೀನಾಂ ಅಂತ ಹೇಳ್ತೀವಿ. ಅಗ್ನಿಯಿಂದಲೇ ಎಲ್ಲವನ್ನ ಆರಾಧನೆ ಮಾಡಬೇಕು ಅಂತ ಅಗ್ನಿಯನ್ನೇ ಶಿವ ಅಂತ ಹೇಳಿದ್ದಾರೆ. ಅಗ್ನಿ ನಮಗೆ ಅನುಕೂಲನಾಗಿದ್ದಾಗ ಶಿವ ಅಂತ, ಉಗ್ರನಾಗಿದ್ದಾಗ ರುದ್ರ ಅಂತ ಹೇಳ್ತೀವಿ. ಅಗ್ನಿಯ ಸೌಮ್ಯ ರೂಪ ಶಿವ. ಅಂದರೆ ನಾವು ಅಡುಗೆ ಮಾಡ್ತೀವಿ, ಚಳಿಯಿಂದ ಕಾಯಿಸ್ಕೊಳ್ತೀವಿ, ಈ ವಿದ್ಯುತ್ತಿನ ರೂಪದಿಂದ ಅಗ್ನಿಯನ್ನೇ ನಾವು ಪ್ರಯೋಜನ ಪಡಿಸ್ಕೊಳ್ತೀವಿ. ಹೀಗೆಲ್ಲ ಆದಾಗ ಹಾಗಾಗಿ ಅಗ್ನಿ ಪ್ರಮಾದವಾಯಿತು, ಅಗ್ನಿಯ ದುರಂತ ಆಯಿತು, ವಿದ್ಯುತ್ತಿನಿಂದ ಆಘಾತ ಆಯಿತು ಅಂದರೆ ಅದು ರುದ್ರ ರೂಪ ಅಂತ. ಶಾಂತ ರೂಪ ಶಿವ, ಘೋರ ರೂಪ ರುದ್ರ ಅಂತ. ಹೀಗೆ ಅಗ್ನಿಯನ್ನೇ ಹೇಳ್ತೀವಿ. ಸೂರ್ಯನನ್ನೇ ನಾವು ವಿಷ್ಣು ಅಂತ ಕರಿತೀವಿ. ಹೀಗಾಗಿ ಭೂಮಿಯಲ್ಲಿ ಯಾವ ದೇವರು ಅಗ್ನಿಯಾಗಿದ್ದಾನೋ ಆತನೇ ಆಕಾಶದಲ್ಲಿ ಸೂರ್ಯನಾಗಿದ್ದಾನೆ ಅಂತ ಹರಿಹರನಿಗೆ ಭೇದವನ್ನೂ ಹೇಳದೇ ಇರತಕ್ಕಂಥದ್ದು ವೇದದಲ್ಲಿ ಉಂಟು. ಮತ್ತು ಯಜುರ್ವೇದದಲ್ಲಿ ರುದ್ರಾಧ್ಯಾಯ ಅಂತ ಬರುತ್ತದೆ. ಯಜುರ್ವೇದ, ಕೃಷ್ಣ ಯಜುರ್ವೇದ 7 ಕಾಂಡಗಳ